ಕರಗ ಎತ್ತ ಪೂಜಾರಿಗೆ ಈ 11 ದಿವಸ ಬೆಳಿಗ್ಗೆ ರಾತ್ರಿ ರೆಸ್ಟೇ ಇರಲ್ಲ. ಅವ್ರಿಗೆ ರೆಸ್ಟ್ ಸಿಕ್ಕಿದ್ರೆ ಒಂದು ಅರ್ಧ ಗಂಟೆ 1 ಅವರ್ ನಾನ್ ಸ್ಟಾಪ್ ಅವ್ರಿಗೆ ಪೂಜೆಗಳು ನಡೀತಾ ಇರುತ್ತೆ. ಮತ್ತು ಬೇರೆ ಬೇರೆ ಪೂಜೆಗಳು ಭಾಗಿಯಾಗ್ತಾನೆ ಇರಬೇಕು. ಆ ತಾಯಿನ ಒಲಿಸ್ಕೋಬೇಕಾದ್ರೆ ಅಷ್ಟು ಭಕ್ತಿಯಿಂದ ಇದ್ದರೆ ಮಾತ್ರನೇ ಇಲ್ಲಿ ಸಾಧ್ಯ. ಅಷ್ಟು ಲಕ್ಷ ಜನಗಳಲ್ಲಿ ನಾವು ನಾವು ಸುತ್ತಾಡ್ತಿರಲ್ವ, ನಾವು ಬೆರಿ ಕಾಲಲ್ಲೇ ನಡೆಯೋಕ್ಕೆ ಜೊತೆಲಿರೋರು ಆಲ್ಟರ್ನೇಟ್ ಮಾಡ್ಕೊಳ್ತೀವಿ. ಅಂದರೆ ಆಗಲ್ಲ, ಒಂದು 20-22 ಕಿಲೋಮೀಟ್ರು ನಾನ್ ಸ್ಟಾಪು ಅವರು ದೇವ್ರು ಹೊತ್ಕೊಂಡು ದೇವ್ರ ಮಹಿಮೆ ಇಲ್ದಿರ ಇಲ್ಲೆಲ್ಲೂ ಏನೂ ಮಾಡೋಕ್ಕಾಗಲ್ಲ. ಪ್ರತಿ ಒಂದು ಗಲ್ಲಿ ಸುತ್ತಕೊಂಡು ಮತ್ತು ನಾವು ಫಸ್ಟು ಕಬ್ಬನ್ಪೇಟೆ ಹೋಗಿ ಮತ್ತು ಅವಿನಿ ರೋಡು ಮತ್ತು ಮಾರ್ಕೆಟ್ ಸರ್ಕಲ್ಲು ಮಸ್ತಾನ್ ಸಾಬಿ ದರ್ಗಾಗೆ ವಿಶೇಷವಾಗಿ ಹೋಗ್ತೀರಿ. ಪ್ರತಿ ವರ್ಷವೂ ಅದು ಅವಾಗಿಂದ ನಡ್ಕೊಂಬಂದೈತೆ. ಅದಾದಮೇಲೆ ಅಣ್ಯಮ್ಮ ದೇವಸ್ಥಾನ, ಮತ್ತು ಅಣ್ಯಮ್ಮ ದೇವಸ್ಥಾನದಿಂದ ಕುಂಬಾರಪೇಟೆ ರೀಚ್ ಆಗಿ, ಕುಂಬಾರಪೇಟೆಯಿಂದ ನಮ್ಮ ತಿಗಳರಪೇಟೆ ರೀಚ್ ಆಗಿ ದೇವಸ್ಥಾನ ಸೇರಿಸ್ತೀವಿ. ಕರಗ ಟೈಮಲ್ಲಿ ಮಳೆ ಬಂದೇ ಬರುತ್ತೆ. ಬಿಸಿಲುಗಾಲ ಇದ್ದರೂ ಆ 3 ದಿವಸದಲ್ಲಿ ಮಳೆ ಬಂದೇ ಬರುತ್ತೆ. ಜೂನು ಜುಲೈಯಲ್ಲಿ ಶುರು ಆಗೋದು ಮಳೆ, ಆದರೆ ಏಪ್ರಿಲಲ್ಲಿ ಮಳೆ ಬರುತ್ತೆ. ಮತ್ತು ಆ ತಾಯಿ
ಬಂದು ಸೇರೋಷ್ಟರಲ್ಲಿ 8 ಗಂಟೆ ಆಗ್ಬೋದು, 9 ಗಂಟೆ ಆಗ್ಬೋದು, ಇಲ್ಲ 10 ಗಂಟೆ ಆಗ್ಬೋದು, ಇಲ್ಲ ಬೆಳಗಿನ ಜಾವ 6-7 ಗಂಟೆಗೆ ಆಗ್ಬಿಡು. ಅಂದರೆ ಇಲ್ಲಿ ಆ ತಾಯಿ ಮೈ ತುಂಬಿ ಯಾವಾಗ ಹೊರಗಡೆ ಬರುತ್ತೋ ಆ ಟೈಮಿಂಗ್ಸ್ ಮೇಲೆ ಆಗುತ್ತೆ. ಇದು ಭಾರಿ ವಿಜೃಂಭಣೆಯಿಂದ ನಡ್ಕೊಂಬಂದೈತೆ.